ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ. ಹಾಗೆಯೇ ಫುಲ್ ನೋಡಿ, ಓಕೆನಾ? ಇವತ್ತಿನ ಬ್ಲಾಗ್ ಏನು ಅಂತ ಹೇಳಿದ್ರೆ, ಗಂಡ ಹೆಂಡತಿ ಮತ್ತು ಅತ್ತೆಗೆ ಹುಷಾರಿಲ್ಲದಿರುತ್ತೆ. ಅವಾಗ ಸೊಸೆಗೆ ನೋಡ್ಕೊಳ್ಳೋಕೆ ಇಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಮೊದಲಲ್ಲಿ ಅವರಿಗೆ ಬಾಯಿಗೆ ಬಂದಂಗೆಲ್ಲ ಏನೋ ಬೈದಿರ್ತಾರಲ್ವ. ಸೊ ಅದನ್ನು ಇವಾಗ ತಲೆಯಲ್ಲಿ ಇಟ್ಕೊಂಡು ನಮ್ಮ ಅಂತ ಹೇಳಿದ್ರೆ ಗಂಡನ ನಮ್ಮನ್ನ ನೋಡ್ಕೊಳ್ಳಲ್ಲ. ಸೊ ಹಾಗೆ ಒಂದು ಸಣ್ಣ ಹ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನೋಡಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಇದು ನಗಾಡ್ಲಿಕ್ಕೆ ನೀವೆಲ್ಲ ಸ್ವಲ್ಪ ಕಾಮಿಡಿಯಾಗಿ ನಗಾಡ್ಕೊಂಡು ಇರಲಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇರೋದು ಈ ಬ್ಲಾಗ್. ಪ್ಲೀಸ್ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಹಿಂಗೆ ಸ್ಟಾರ್ಟ್ ಮಾಡೋಣ. ಪುಟ್ಟೆ ಹಿಂಗಟ್ಟು ಬಾ. ಹೇಳಿ. ಅಮ್ಮಂದು ಟ್ಯಾಬ್ಲೆಟ್ ಬೇರೆ ಖಾಲಿ ಆಗಲಿಕ್ಕಾಯ್ತು. ನಾಳೆ ಮಧ್ಯಾಹ್ನ ಹಾಸ್ಪಿಟ್ಲಿಗೆ ಹೋಗಿ ಬರೋಣ, ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬರೋಣ, ಗೊತ್ತಾಯ್ತಾ? ಮತ್ತು ಅಮ್ಮ ನೋಡ್ಕೊ, ನನಗೆ ಇವತ್ತು ಅರ್ಜೆಂಟ್ ಸ್ವಲ್ಪ ಕೆಲಸ ಇದ್ದಾಗೆ ಹೋಗಿ ಬರ್ತೀನಿ ನಾನು. ಹಾಗೆ ಏನಾದರೂ ಬೇಕಂತ ಹೇಳಿದ್ರೆ ಸಂಜೆ ನನಗೆ ಬರಬೇಕಾದ್ರೆ ನಾನು ಕಾಲ್ ಮಾಡ್ತೀನಿ, ಅವ್ನಿಗೆ ಹೇಳು ತಗೊಬರ್ತೀನಿ. ಇವಾಗ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹಾಗೆ ನಾನು ಹೋಗ್ತಾ ಇದ್ದೀನಿ. ನನಗೆ ಯಾವತ್ತೂ ಅದೇ ಕೆಲಸ, ಇಲ್ಲಿ ಮನೆ ಕೆಲಸ ಮಾಡ್ಕೊಂಡು ಇವ್ರ ಅಮ್ಮನ ನೋಡ್ಕೊಂಡು ಕೂತ್ಕೊಳ್ಳೋದೇ ಕೆಲಸ, ಬೇರೆ ಕೆಲಸನೇ ಇಲ್ಲ. ಮೊದಲನೇ ಹೆಂಗೆ ಬಾಯಿ ಬಡಿತಾ ಇತ್ತು, ಇವಾಗ ಬಾಯಿ ಬಡಿತೀನಿ ನೋಡೋಣ. ಬಾಯಿ ಬಡಿಕೆ ಮುದುಕಿ ಮನೇಲಿ ಎಲ್ಲ ಕೆಲಸ ಮಾಡ್ಕೊಂಡು ಇವಾಗ ಎಲ್ಲ ಕೆಲಸ ನಾನೇ ಮಾಡ್ಕೊಂಡಿರ್ಬೇಕು. ನನ್ನ ಗಂಡನಿಗೆ ಏನು ಹೇಳಲ್ಲ, ಅವ್ನಿಗೆ ಹೇಳ್ದಂಗೆ ಎಲ್ಲ ಆಗಬೇಕು ಇವಾಗ. ಇದೊಂದು ಮುದುಕಿ ಕರಿತಾ ಇರ್ತದೆ. ಆಗಾಗ ಏನು ಹೇಳ್ತದೆ, ಏನು ಹೇಳಿದ್ರೆ ಅರ್ಥನೂ ಆಗಲ್ಲ. ಏನು ನೀರು ಬೇಕಂತೆ. ನಿನಗೆ ಕೈ ಕಾಲು ಮುರಿದೋಗಿದ್ಯಾ? ಮುರಿದೋಗಿದ್ದಕ್ಕೆ ಅಲ್ವಾ ಮಲ್ಕೊಂಡಿರೋದು. ಮೊದಲು ಹೇಗೆ ಬಾಯಿ ಬಿಡ್ತಾ ಇದೆ, ಈಗ ಸನಿ ನಿನ್ನ ನಾನು ನೋಡ್ಕೊಳ್ಬೇಕಾ? ಹೋಗು ಈಗ ತಗೊಂಡು ಕೊಡಿ. ನಿನಗೆ ಇವಾಗ ನೀರು ಇಲ್ಲ, ಏನೂ ಇಲ್ಲ. ನೀನು ಕೊಡೋದಿಲ್ಲ, ಊಟಕ್ಕೆ ಸಮೇತ ನಿನಗೆ ಕೊಡಲ್ಲ. ಮೊದಲು ನಾನು ಎಷ್ಟು ಆಟಾಡ್ಸಿದ್ಯಾ ನೀನು. ಈಗ ಹಿಂಗೆ ಮಲ್ಕೋ. ಕೆಲಸ ಮಾಡಿ ಮುಗಿಸಿ ಬಂದಾಯಿತು. ನನಗೆ ಊಟಕ್ಕೆ ಏನು ಬೇಡ, ಯಾಕಂದ್ರೆ ಕೆಲಸ ಮಾಡಿ 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 ಸಾಕಾಗ್ಬಿಟ್ಟಿದೆ ನನಗೆ. ಆಯಿತಾ? ಏನು ಮುಖ ಯಾಕೆ ಹಿಂಗೆ ಇದೆ, ಏನಾಯಿತು? ಎಂಥದ್ದು ಏನೆಲ್ಲ ಹೇಳ್ತಿದ್ಯೋ, ಹಂಗೆ ಮಾಡಿ ಹಿಂಗೆ ಮಾಡು ಅಂತ ಹೇಳ್ಬೋದು. ಮೊದಲು ನಿಮ್ಮ ಅಮ್ಮ ಚೆನ್ನಾಗಿರ್ಬೇಕಾದ್ರೆ ಬಾಯಿ ಬಿಟ್ಟು ಮುದುಕಿ, ಆವಾಗ ಅದು ಮಾಡಿ ಹೀಗೆ ಮಾಡಿಬಿಟ್ಟು ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತ ಹೇಳ್ತಿದ್ದು. ಇವಾಗ ನೋಡಿದ್ರೆ ನೀನು ಅಮ್ಮನ ನೋಡ್ಕೊಳ್ಬೇಕು, ಅದು ನೋಡಿ ನನಗೆ ಅದೇ ಕೆಲಸ ನೋಡು. ಯಾವತ್ತೂ ನೋಡಿದ್ರೆ ನಿನ್ನ ನೋಡ್ಕೊಂಡು ಕೂತ್ಕೊಳ್ಳೋದು, ನಿನ್ನ ಅಮ್ಮನ ನೋಡ್ಕೊಂಡು ಕೂತ್ಕೊಳ್ಳೋದು, ಮತ್ತೆ ನಿನಗೆ ಅಡಿಗೆ ಮಾಡಿ ಬೇಯಿಸಾಗಿರೋದು, ಇದೇ ಕೆಲಸ ನಿಮಗೆ. ನಿನ್ನ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ನಾನು ಹೋಗಿ ನೋಡಲ್ವಾ? ಅಮ್ಮನಿಗೆ ಹುಷಾರಿಲ್ಲ ಅಂತ ಏನಾದರೂ ಬೇಕಂತ ಹೇಳಿದ್ರೆ ನಾನು ಎಷ್ಟು ಓಡಾಡ್ತೀನಿ. ನಾನು ಅದು ನಿನಗೆ ಗೊತ್ತಿದ್ಯಾ? ನನ್ನ ಮನೆಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಮಾತ್ರ ನೀನು ನೋಡಲ್ಲ. ಅದು ನಿನ್ನ ಮನೆಗೆ ಅವತ್ತೇನು ಸ್ವಲ್ಪ ಕಾಲು ನೋವು ಕೈ ನೋವು ಅಂತ ಹೇಳಿದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ, ಟ್ರೀಟ್ಮೆಂಟ್ ಕೊಡ್ಸೋಣ. ನಾನು ಇಷ್ಟು ಚೆನ್ನಾಗಿ ಹೇಳಿದ್ದೀನಿ ನಿನಗೆ. ಅವಾಗ ಓಡಿ ಹೋಗಿ ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿಗೆ ನೀನು ಎಷ್ಟು ಬೇಗ ಹೋದೆ ನೀನು. ಇವಾಗ ನನ್ನ ಮನೆಗೆ ಹುಷಾರಿಲ್ಲ, ಮಗದಲ್ಲಿ ಆಗಿದ್ದಾರೆ, ಈಗ ನೋಡ್ಕೊಳ್ಳಿ ಅಂತದ್ದು ನಿನ್ನ ಮನೆಗಿಲ್ವ? ನನ್ನ ಅಮ್ಮನು ಯಾವತ್ತೂ ನೋಡ್ರೆ ನನ್ನ ಅಮ್ಮನ ನಿನಗೆ ಕಂಡ್ರೇನೆ ಆಗಲ್ಲ, ಬರೀ ಬೈತಾ ಇರ್ತೀಯ. ಮೊದಲು ಅವ್ರು ಹಂಗೆ ವಯಸ್ಸಾದಾಗ ಅವ್ರು ಒಂದೊಂದು ಮಾತು ಹೇಳ್ತಾರೆ, ಹೋಗುತ್ತೆ ಅಷ್ಟೇ. ಅದಕ್ಕೆ ಈಗ ತಲೆಯಲ್ಲಿ ಇಟ್ಕೊಂಡು ಈಗ ಹುಷಾರದ ಟೈಮಲ್ಲಿ ಅವ್ರು ನೋಡ್ಕೊಳ್ಳೋದು ಅಂತ ಹೇಳಿದ್ರೆ ನಿನಗೆ ಒಂದು ಜಾಗದಲ್ಲಿ ಇರೋಕ್ಕಾಗಲ್ವ ಮುದುಕಿ? ಆಗಾಗ ಒಂದು ಸೋಫಾದಲ್ಲಿ ಬಂದು ಕೂತ್ಕೊಳ್ಳೋದು, ಒಂದು ಸಲ ಮಲ್ಕೊಳ್ಳೋದು, ನಿಂದು ಇದೇ ಆಯಿತು ನಿನಗೆ. ಕೈ ಕಾಲ ಬರಲ್ಲ ಅಂತ ಹೇಳೋದು, ಆ ಕಡೆ ಎದ್ದು ಕೂತ್ಕೊಳ್ಳೋದು, ಅದೇ ಕೆಲಸ. ಎತ್ಕೊಂಡು ಹೋಗಿ ಕೂರೋದು ಬಿಡೋದು. ಏನು ಕೋಪ ಹೋಗಿಲ್ವಾ? ರೂಮಿಗೆ ಬಂದ್ರೂ ಕೋಪ ಹೋಗಿಲ್ವಾ? ಎಲ್ಲರೂ ಹೇಳ್ತಾರಲ್ವಾ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ಹೇಳ್ತಾರಲ್ವಾ. ಆದರೆ ನಿಂದು ಉಂಡು ಮಲ್ಗೋ ತನಕ ಅಲ್ಲ ಇದು. ಈ ಕೋಪ ಅಲ್ಲ, ನಮ್ಮ ಅಮ್ಮ ಇಲ್ಲಿದ್ದ ಮೇಲೆ ಹೋಗೋ ತನಕ ನಿನ್ನ ಕೋಪ ಹೋಗಲ್ಲ ಅನಿಸುತ್ತೆ ಅಲ್ವಾ? ಮತ್ತೆ ಕೋಪ ಇಲ್ಲದಿರುತ್ತಾ? ಎಲ್ಲ ಕೆಲಸದಲ್ಲಿ ನಾನೇ ಮಾಡ್ಕೊಂಡಿರ್ಬೇಕಂತ ಹೇಳಿದ್ರೆ ನಾನು ಎಂತ ಮಾಡೋದು? ನೋಡು ಕವಿತಾ, ನಾನು ಸಮಾಧಾನ ಎಷ್ಟು ಮಾಡ್ತೀನೋ ಅಷ್ಟು ಒಳ್ಳೆಯವನು. ಮತ್ತು ಇದು ಜಾಸ್ತಿ ಹಿಂಗೇನೆ ಆಡ್ತಾ ಇದ್ರೆ ಉಂಟಲ್ವಾ, ಇಲ್ಲಿಂದ ಒದ್ದೆ ನಿನ್ನ ತಾಯಿ ಮನೆಗೆ ಓಡಿಸ್ತೀವಿ. ಮತ್ತೆ ಅಲ್ಲಿಂದ ನಿನ್ನ ತಾಯಿಗೆಲ್ಲದು ಹುಷಾರಿಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಬರೋಂಗಿಲ್ಲ. ನಿನ್ನ ತಾಯಿನ ನೀನೇ ನೋಡ್ಕೊಳ್ಬೇಕು. ಇವಾಗ ನೀನು ನನ್ನ ತಾಯಿನ ನೋಡ್ಕೊಂಡ್ರೆ ಉಂಟಲ್ವಾ, ಮುಂದೆ ನಿನ್ನ ಅಮ್ಮನಿಗೆ ಏನಾದರೂ ಆದರೂ ನಾನು ನೋಡ್ಕೊಳ್ತೀನಿ. ಹೇಳಿಲ್ಲ ಅಂತ ಬೇಡ. ನಾನು ನಿನ್ನ ಜೊತೆ ಎಷ್ಟು ಖುಷಿಯಲ್ಲಿ ನಾನು ನಗಡ್ಕೊಂಡು ಮಾತಾಡಿದ್ನು ಅದು ನಿನಗೆ ಸರಿ ಕಾಣಿಸಲ್ಲ ಅಲ್ವಾ? ನಾನು ಒಂದೆರಡು ದಿನ ನೋಡ್ತೀನಿ, ಚೆನ್ನಾಗಿದ್ದರೆ ಓಕೆ, ಇಲ್ಲ ನಿನ್ನ ಲಗೇಜ್ ಏನಿದ್ದೆ ತಗೊಂಡು ಹೋಗ್ತಾ ಇರು. ನನ್ನ ಅಮ್ಮನ ನಾನು ನೋಡ್ಕೊಳ್ತೀನಿ. ಕೆಲ್ಸಕ್ಕೆ ಹೋಗಿ ನಿನ್ನ ಅಮ್ಮನ ನೀ ದುಡಿ. ನಾನು ಇಲ್ಲಿ ಇದ್ಕೊಂಡು ಕೆಲಸ ಮಾಡಿಕೊಂಡು ನನ್ನ ಮನೆಗೆ ತಗೊಬಂದು ಏನೋ ಹಾಸ್ಪಿಟ್ಲಿಗೆ ಬೇಕು, ಟ್ರೀಟ್ಮೆಂಟ್ದು ಏನೆಲ್ಲ ಬೇಕು ಅದೆಲ್ಲ ತಗೊಬಂದು ಕೊಟ್ಟು, ನಿನಗೆ ಇಲ್ಲಿ ಏನಾದರೂ ಬೇಕು ಅಂತ ಹೇಳಿದ್ರೆ ಅದು ತಗೊಬಂದು ಕೊಡ್ತೀನಿ. ನಿನ್ನ ತಾಯಿಗೆ ಏನಾದರೂ ಅಲ್ಲಿ ಯಾರು ಇಲ್ಲ, ಅವ್ರು ಒಬ್ಬರು ಇರೋದು ಅಂತೇಳಿ ಅವರಿಗೆ ಏನಾದರೂ ಬೇಕಂತ ಹೇಳಿದ್ರೆ ತಗೊರಿ, ನಮ್ಮ ಮನೆಗೆ ಏನಾದರೂ ತಗೊಂಡು ಕೊಡು ಅಂತ ನಾನು ಎಷ್ಟು ಪ್ರೀತಿಯಿಂದ ನಿಮ್ಮ ಅಮ್ಮನ ನೋಡ್ಕೊಳ್ತೀನಿ. ಆದರೆ ನೀನು ಉಂಟಲ್ವ, ನೀನು ನೋಡ್ಕೊಳ್ಳಲ್ಲ ಬಿಟ್ಟು. 2 ದಿನ ನೋಡ್ತೀನಿ, ಇದೇ ಥರ ಆದರೆ ಗೆಟ್ ವಾಸ್. ಏನು ಬೇಕಾದ್ರೆ ಆಗಲಿ, ಗಂಡ ಹೆಂಡತಿ ಜಗಳ ಯಾವತ್ತೂ ಉಂಟು ಮಲ್ಗೋ ತನಕ ಅಷ್ಟೇ. ಯೋಚನೆ ಇದೆಯಾ? ಅಲ್ಲ ಈಗಲೂ ಹಿಂಗೇನೆ ಇರ್ತೀಯ? ಹಾಗೇನೆ ಇದ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ನೋಡೋಣ, ನಾನು ಸನಿ ಮಾಡೋಷ್ಟು ಮಾಡ್ತೀನಿ. ಇದ್ರ ಮೇಲೆ ನಿನ್ನ ಇಷ್ಟ. 2 ದಿನ ಮಾತ್ರ ಟೈಮು. ಹೇಳಿಲ್ಲ ಅಂತ ಬೇಡ. ಸ್ವಲ್ಪ ಕೆಲಸ ಇದೆ, ಹಾಗೆ ಹೋಗಿ ಬರ್ತೀನಿ.
ನನ್ನ ಅಮ್ಮ ಎಲ್ಲ ಇಷ್ಟಿಷ್ಟು ಹಣ ಕೊಟ್ಟು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಸಿ ಕೊಟ್ಟಿದ್ದಾರೆ. ಏನು ನೀನು ಹೇಳ್ದಂಗೆ ಹೋಗು ಅಂತ ಹೇಳೋದಕ್ಕೆ ನಾನು ಏನು ಮಾಡಬೇಕು? ನಾನು ಮನೆಯಿಂದ ತಗೊಬಂದಿದ್ದೆಲ್ಲ ಇಡ್ಲಿ ಎಲ್ಲ ಸೇರಿ ಎಲ್ಲ ತಗೊಬಂದು ಕೊಟ್ಮೇಲೆ ಇಲ್ಲಿಂದ ಹೋಗು ಅಂತ ಹೇಳಿದ್ರೆ ನಾವು ವರದಕ್ಷಿಣೆ ಹಣ ಎಲ್ಲ ಖಾಲಿ ಆಗಿಬಿಟ್ರೆ ಮತ್ತೆ ನಾನು ನನ್ನ ಅಮ್ಮ ಏನು ಮಾಡೋದು? ಇವನು ಹೇಳ್ದಾಗೆ ಕೇಳ್ಕೊಂಡಿರ್ಬೇಕು ಅಂತ ಅನಿಸುತ್ತೆ. ಮುದುಕಿಯಿಂದ ಎಲ್ಲ ಇದೆ, ಮುದುಕಿಯಿಂದ ಗಂಟೆಯಿಂದ ಜಗಳ ಆಡಬೇಕಾಗಿತ್ತು. ಇವತ್ತು ಸಂಜೆ ತನಕ ಟೈಮ್ ಹೇಗೆ ಇದ್ದಾಳೆ ನೋಡ್ಕೊಳ್ತಾಳೆ ಇಲ್ವ ಅಂತ ನೋಡೋಣ. ಹೋಗಕ್ಕೆ ಹೇಳುವಂತೂ ಹೋಗಕ್ಕೆ ಬೇರೆ ಹೇಳ್ಬಿಟ್ಟಿದ್ದಾರೆ. 2 ದಿವಸ ನೋಡ್ತಾರೆ, ಟೈಮ್ ಕೊಡ್ತಾರಂತೆ. ಅಮ್ಮನ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಇರ್ಬೇಕಂತೆ, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ಬಿಡ್ಬೇಕಂತೆ. ಎಲ್ಲಿ ಇವನ ಅಪ್ಪನ ಮನೆಗೆ ಹೋಗೋದು? ಅಯ್ಯೋ ಏನು ಮಾಡೋದು ಇವಾಗ? ಅವನು ಮುದುಕಿನ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗ ಮನೆಯಿಂದ ಹೊರಗಡೆ ಆಗ್ತಾನೆ. ಮತ್ತು ನಾನು ಏನು ಕೆಲಸ ಅಂತ ಮಾಡೋದು? ಅಲ್ಲಿ ಅಮ್ಮನೂ ತುಂಬ ಕಷ್ಟದಲ್ಲಿ ಇರುತ್ತೆ. ಈಗ ನಾನು ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರೆ ಏನು ಮಾಡೋದು ಅಂತ ಗೊತ್ತೇ ಆಗ್ತೈತಲ್ವ. ಅಮ್ಮನಿಗೆ ಒಂದು ಫೋನ್ ಮಾಡಿದ್ರೆ ಬೇಡ, ಅಮ್ಮ ಇನ್ನೂ ನನಗೆ ಹಿಡ್ಕೊಂಡು ಬೈತಾರೆ. ಎಂತ ಮಾಡೋದು? ತಲೆನೋವು ಆಗ್ತಿದೆ. ಮಾಡೋದು ಈ ಮುದುಕಿನ ನೋಡಿಕೊಂಡು ನಮ್ಮ ಅಮ್ಮನಿಗೆ ಏನಾದರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಅಮ್ಮನ ನೋಡ್ಕೊಂಡಿರೋದೇ ಒಳ್ಳೇದಕ್ಕೆ ಅನಿಸುತ್ತೆ. ಇಲ್ಲಾಂದರೆ ಮನೆ ಬಿಟ್ಟು ಕಳ್ಸೋದಂತೆ ಗ್ಯಾರಂಟಿನಿ. ಅದು ಬೇರೆ 2 days ಟೈಮ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾನೆ. ಇವತ್ತಿಗೆ 2 ದಿವಸ ಆಯಿತು. ಈಗ ಸಂಜೆ ಬಂದ ತಕ್ಷಣ ಅಲ್ಲೇ ಹೋಗಿ ನೇಸ್ ಮಾಡಿಬಿಡೋಣ ಅಲ್ವಾ? ಅಂತ ಮಾಡೋದು ನೋಡ್ಕೊಂಡು ಕೂತ್ಕೊಳ್ಳೋದೇ ಒಳ್ಳೇದು. ಸಂಜೆ ಬಂದ ತಕ್ಷಣ ಹೇಳ್ಬಿಡ್ತೀನಿ ನಾನು. ಹಾಗೇನೆ ಮಾಡೋಣ ಅಲ್ವಾ? ಏನು ಚೇತ ಸಾರಿ ಚೇತ, ಇನ್ಯಾವತ್ತೂ ನಾನು ಹಾಗೆ ಮಾಡಲ್ಲ. ಈಗ ನೀವು ಹೇಳಿದ ಮಾತು ನನಗೇನಂತ ಅರ್ಥ ಆಯ್ತು ನನಗೆ. ಸಾರಿ. ಇನ್ನು ನಾನು ನಿಮ್ಮ ಅಮ್ಮನ ನೋಡಿಕೊಂಡು ಮತ್ತು ಈ ನಮ್ಮದೊಂದು ಕುಟುಂಬ ಅಂತ ಹೇಳಿದ ತಕ್ಷಣ ಈ ಕುಟುಂಬನ ಮುಂದೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋ ರೀತಿಯಲ್ಲಿ ನಾನು ಇರ್ತೀನಿ. ಪ್ಲೀಸ್ ಇದೊಂದು ಸಲ ಪ್ಲೀಸ್. ಯಾವತ್ತೂ ನಾನು ಈ ಥರ ತಪ್ಪು ಮಾಡಲ್ಲ. ಇನ್ನು ನನಗೆ ಏನಂತ ಅರ್ಥ ಆಯ್ತಲ್ವ, ಇನ್ನು ನಾನು ಚೆನ್ನಾಗೇ ಇರ್ತೀನಿ. ಏನು ಬೇಕಾದಾಗಲಿ, ಏನೋ ಮನಸ್ಸು ಚೇಂಜ್ ಮಾಡ್ತಾರಲ್ಲ, ಅಷ್ಟು ಸಾಕು ನನಗೆ. ಇನ್ನು ಹೇಳಿದ್ದೀನಿ, ಇನ್ನು ಮುಂದೆ ಈಗ ನೀನು ಸರಿ ಚೆನ್ನಾಗಿರ್ತೀನಿ ಅಂತ ಹೇಳ್ತೀಯ, ಹಿಂಗೇ ಮುಂದೆ ಚೆನ್ನಾಗೇ ಇರಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ನೀನು ಹಂಗೇನೆ ಇರಬೇಕು. ಈಗ ನನ್ನ ಮನೆ ನೀನು ನೋಡ್ಕೊಂಡ್ರೆ ಉಂಟಲ್ಲ, ನಿನ್ನ ಮನೆಗೆ ಏನಾದರೂ ಆದರೆ ಆವಾಗ ನಾನು ನೋಡ್ಕೊತೀನಿ, ಗೊತ್ತಾಯ್ತಾ? ಅದ್ರ ಬಗ್ಗೆ ಇದೇನು ಮಾಡಬೇಡ. ಹೋಗು ಒಂದು ಕ್ಲಾಸ್. ನೋಡಿದ್ರೆ ಗಾಯ್ಸ್, ಇವತ್ತಿನ ಬ್ಲಾಗ್ ಹೇಗಿದೆ ಅಂತ ಹೇಳ್ಬಿಟ್ಟು ಜಸ್ಟ್ ನಾನು ಹಾಗೆ ಟ್ರೈ ಮಾಡಿದ್ದೆ ಅಷ್ಟೇ. ಬಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಕಮೆಂಟ್ ಬಾಕ್ಸ್ ನೀವು ನನಗೆ ಹೇಳಬೇಕು ಅಷ್ಟೇ. ಕಮೆಂಟಲ್ಲಿ ಹೇಳಿ ಹೇಗೆ ಇದೆ ಏನಂತ. ಹಾಗೆಯೇ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಹಿಮನ್ ಕವಿತಾ, ಕೇರಳದಲ್ಲಿ ಕನ್ನಡ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಯಾವತ್ತೂ ನನಗೆ ಬೇಕು. ಸಪೋರ್ಟ್ ಮಾಡ್ತಾಯಿದ್ದೀನಿ ಹೀಗೆ. ಮತ್ತು ಹೀಗೆ ಬೇರೆ ಒಳ್ಳೆ ಬ್ಲಾಗ್ಸ್ ಎಲ್ಲ ಮಾಡ್ತಾಯಿದ್ದೀನಿ. ಹಾಗೆಯೇ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಓಕೆನಾ? ಹಾಗೆಯೇ ನಾನು ನಿಮಗೆ ಇನ್ನು ಸಿಗೋದು ಯಾವಾಗ ಅಂತ ಹೇಳಿದ್ರೆ ನಿಮಗೆ ಇವನ್ ಕವಿತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿದ್ದೀರಿ. ಓಕೆ, ಬಾಯ್, ಟಾಟಾ.